ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸಮಯ 3:07 ಆಗಿದೆ. ಓಕೆ, ಇದು ಅರ್ಲಿ ಮಾರ್ನಿಂಗು. ನೋಡಿ, ಎಲ್ಲ ಫುಲ್ಲು ಸೈಲೆಂಟಾಗಿದೆ ನಮ್ಮ ಮನೆ ಏರಿಯಾದಲ್ಲಿ. ಬನ್ನಿ ಕೆಳಗಡೆ ಹೋಗೋಣ. ಇವತ್ತಿಂದು ರೈಡ್ ಶುರು ಮಾಡೋಣ. ಓಕೆ, ನಾನು ಒಂದು ಜಾಗ ತುಂಬ ದಿವಸದಿಂದ ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಈ ಜಾಗ ಅರ್ಲಿ ಮಾರ್ನಿಂಗ್ ಹೋದ್ರೇ ಬೆಸ್ಟು ಅನಿಸ್ತು. ಯಾಕಂದರೆ ಸನ್ರೈಸ್ದೇ ನೋಡಬೇಕಾಗಿರೋವಂಥ ಜಾಗ ಇದು. ಓಕೆ, ಈ ಜಾಗದ ಬಗ್ಗೆ ಹೋಗ್ತಾ ಹೇಳ್ತಾ ಹೋಗ್ತೀನಿ. ಓಕೆ, ಸ್ಟೇ ಟ್ಯೂನ್, ವಿಡಿಯೋನ ಎಂಡ್ವರೆಗೂ ನೋಡಿ. ಓಕೆ, ಈಗ ಸದ್ಯಕ್ಕೆ ಗರಾಜ್ದು ಡೋರ್ ಓಪನ್ ಮಾಡೋಣ, ಬೈಕ್ ತೆಗಿಯೋಣ, ಸ್ಟಾರ್ಟ್ ಮಾಡೋಣ. ಆಮೇಲೆ ಇಲ್ಲಿಂದ ಹೋಗ್ತಾ ಈ ಜಾಗದ ಬಗ್ಗೆ ಹೇಳ್ತೀನಿ. ಓಕೆ, ಸ್ಟೇ ಟ್ಯೂನ್. ಓಪನ್ ಮಾಡ್ತೀನಿ ಡೋರ್ನ. ಓಕೆ, ಬನ್ನಿ. ನಮ್ಮ ಕಾರ್ ಫುಲ್ ಧೂಳಾಗಿದೆಯಪ್ಪ, I10. ಓಕೆ, ಅದಿರಲಿ, ಅದಾಮೇಲೆ ನೋಡೋಣ. ಈಗ ನಮ್ಮ ಬೈಕ್ ಹತ್ರ ಹೋಗೋಣ, ಸ್ಟಾರ್ಟ್ ಮಾಡೋಣ. ಆಮೇಲೆ ಗಾಡಿನ ಈಚೆ ತೆಗಿಯೋಣ, ಆಮೇಲೆ ಹೊರಗಡೆ ಹೋಗಿ ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ ನಮ್ಮ ಬೈಕು BMW GSA 1250. ಓಕೆ, ಚೆಕ್ ಔಟ್ ಬ್ಯೂಟಿಫುಲ್ GS animation on the TFT screen. Alright guys, let's go out and then start the bike outside the house. Okay, my garage door is already open. It is an automated door. Let me take the bike out. Okay, check out. Alright, hi, hello, good morning. Alright, ನಿಮ್ಮ ಹತ್ರ ರೈಟ್ ಪೂರ ಮಾತಾಡ್ತೀನಿ. ಓಕೆ, ಸ್ಟೇ ಟ್ಯೂನ್. ಓಕೆ, ಬನ್ನಿ ಈಗ ರೈಡ್ ಸ್ಟಾರ್ಟ್ ಮಾಡೋಣ. ಫಸ್ಟು ಗ್ಯಾರೇಜ್ ಡೋರ್ ಕ್ಲೋಸ್ ಮಾಡಿ. Well, the ride started now. I am very much excited for this ride. ಓಕೆ, ಇವಾಗ ಫಸ್ಟ್ ಕೆಲಸ ಏನಪ್ಪ ಅಂತಂದರೆ ಪೆಟ್ರೋಲ್ ಫಿಲ್ ಮಾಡಬೇಕು. ನಂದು ಲಾಸ್ಟ್ ರೈಡಿಂದ ಆದ ತಕ್ಷಣ ನಾನು ಪೆಟ್ರೋಲ್ ಫಿಲ್ ಮಾಡಿಸ್ಲಿಲ್ಲ. ಬಿಕಾಸ್ ನೆಕ್ಸ್ಟ್ ರೈಡ್ ಪ್ಲ್ಯಾನ್ ಆಗೋ ತನಕ ಪೆಟ್ರೋಲ್ ಫಿಲ್ ಮಾಡೋದು ಬೇಡ ಅಂತ ಹಾಗೆ ನಿಲ್ಲಿಸಿದ್ದೆ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಫಸ್ಟು ಪೆಟ್ರೋಲ್ ಹಾಕಿಸ್ಬೇಕು. ಈಗ ನಾನು ಔಟರ್ ರಿಂಗ್ ರೋಡಲ್ಲಿ ಹೊರಡ್ತೀನಿ. ಔಟರ್ ರಿಂಗ್ ರೋಡಲ್ಲಿ ಐ ಥಿಂಕ್ ಸುಮ್ಮನಹಳ್ಳಿ ಫ್ಲೈಓವರ್. ಆ ಫ್ಲೈಓವರ್ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ಒಂದು ಭಾರತ್ ಪೆಟ್ರೋಲಿಯಮ್ಮು 24/7 ಓಪನ್ ಇರುತ್ತೆ. ಸೊ ಐ ಆಮ್ ಶ್ಯೂರ್ 100% ದಟ್ ಪೆಟ್ರೋಲ್ ಪಂಪ್ ವಿಲ್ ಬಿ ಓಪನ್. ಸೊ ನಾನು ಅಲ್ಲೇ ಹೋಗಿ ಹಾಕ್ಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ, ನಮ್ಮ ಅದೃಷ್ಟ ಚೆಕ್ ಮಾಡೋಣ. ಪೆಟ್ರೋಲ್ ಸಿಕ್ಕಿದ್ರೆ ಫುಲ್ ಟ್ಯಾಂಕ್ ಮಾಡಿಸ್ತೀನಿ ಅಲ್ಲೇ. ಇಲ್ಲ ಅಂತಂದರೆ ಮುಂದೆ ಇನ್ನೊಂದಿದೆ, ಡಾಕ್ಟರ್ ಪುನೀತ್ ರಾಜ್ಕುಮಾರಿಂದ ಅದೇ ರೋಡಲ್ಲಿ ಫುಲ್ಲು ಕಂಟಿನ್ಯೂ ಆದಮೇಲೆ ರೈಟ್ ಸೈಡ್ದು ಇನ್ನೊಂದಿದೆ ಭಾರತ್. ಸೊ ಎಲ್ಲಾದರೂ ಸಿಕ್ಕೇ ಸಿಗುತ್ತೆ. ಓಕೆ, ಲೆಟ್ಸ್ ಟ್ರೈ. ಈಗ ಜಾಗದ ಬಗ್ಗೆ ಸ್ವಲ್ಪ ಮಾತಾಡೋಣ. ಓಕೆ, ಈಗ ನಾನು ಹೊರಟಿರೋ ಮಾರ್ಗ ಯಾವುದು ಅಂತಂದರೆ ಇಲ್ಲಿಂದ ಆ್ಯಸ್ ಆಲ್ರೆಡಿ ಟೋಲ್ಡ್, ಫಸ್ಟು ಔಟರ್ ರಿಂಗ್ ರೋಡ್ ಆದಮೇಲೆ ಪೆಟ್ರೋಲ್ ಫಿಲ್ ಮಾಡಿಸ್ತೀನಿ ಅಲ್ಲಿ ಸರ್ವಿಸ್ ರೋಡಲ್ಲಿ ಸುಮ್ಮನಹಳ್ಳಿ ಹತ್ರ. ಅದಾದ ತಕ್ಷಣ ಐ ವಿಲ್ ಟೇಕ್ ಟು ನೆಲಮಂಗಲ ಟೋಲ್ ದಾಟಿ ನೆಲಮಂಗಲ ಟುವರ್ಡ್ಸ್ ನೆಲಮಂಗಲ. ಆಫ್ಟರ್ ನೆಲಮಂಗಲ ಐ ವಿಲ್ ಬಿ ಟೇಕಿಂಗ್ ಬ್ಯಾಂಗ್ಳೂರ್ ಹೈವೇ. ಓಕೆ, ಟುವರ್ಡ್ಸ್ ಹಾಸನ್. ಓಕೆ, ಸರಿನಾ? ನಾವೀಗ ಜಾಗದ ಬಗ್ಗೆ ಮಾತಾಡೋಣ. ನಾವು ಹೋಗ್ತಾ ಇರೋದು ಬೀಜಮಾರೇನಹಳ್ಳಿ ಅಂತ ಒಂದು ಊರು. ಓಕೆ, ಈ ಊರಲ್ಲಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿರುವಂಥ ಒಂದು ಗುಡ್ಡ ಇದೆ. ಆ ಗುಡ್ಡದ ಮೇಲೆ ಒಂದು ಗುಡಿ ಇದೆ. ಆ ಗುಡಿ ಒಳಗಡೆ ಬೆಟ್ಟದ ಮಲ್ಲೇಶ್ವರ ಸ್ವಾಮಿ ನೆಲೆಸಿದ್ದಾರೆ. ನಾವೀಗ ಅವ್ರನ್ನ ನೋಡೋಕ್ಕೆ ಹೋಗ್ತಾಯಿದ್ದೀವಿ. ಓಕೆ, ಅಲ್ಲಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಕೊನೆ ತನಕ ನೋಡಿ ಪ್ಲೀಸ್. ಓಕೆ, ಫುಲ್ ಎಕ್ಸೈಟ್ಮೆಂಟ್ ಆಗಿರುತ್ತೆ, ಅಡ್ವೆಂಚರಸ್ರಿಗೂ ಇರುತ್ತೆ. ಯಾಕೆಂದರೆ ಇದು ನೈಟ್ ರೈಡ್ ಅಲ್ಲ, ಮತ್ತು ಸೋಲೋ ರೈಡ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ಸ್ಟೇ ಟ್ಯೂನ್. ಮತ್ತು ಇನ್ನೊಂದು ಮರೆತುಬಿಟ್ಟೆ. ಓಕೆ, ಈ ಜಾಗಕ್ಕೆ ಸರಿಸುಮಾರು 170 ಕಿಲೋಮೀಟರ್, 170 ಕಿಲೋಮೀಟರ್ಸ್. ಓಕೆ, ಫ್ರಮ್ ಬ್ಯಾಂಗ್ಳೂರ್ ಟು ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಓಕೆ, ಹಾಸನದಿಂದ ಬರೀ 30 ಕಿಲೋಮೀಟರ್ಸ್ ಆಗುತ್ತೆ. ಓಕೆ, 30 ಕಿಲೋಮೀಟ್ರ್. ಮತ್ತು ಇನ್ನೊಂದೇನಪ್ಪ ಅಂದರೆ ಮ್ಯಾಂಗ್ಳೂರ್ ಹೈವೇ ಇದೆಯಲ್ಲ, ಹೈವೇಯಿಂದ ಈ ಪರ್ಟಿಕ್ಯುಲರ್ ಗುಡ್ಡಕ್ಕೆ ಅರೌಂಡ್
9 to 10 ಕಿಲೋಮೀಟರ್ಸ್ ಆಗ್ಬೋದು. ಓಕೆ, ನೋಡೋಣ. ನೈಟ್ ರೈಡ್ ಮಾಡ್ತಾಯಿದ್ದೀನಿ, ಸೋಲೋ ರೈಡು. ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಆ್ಯಂಡ್ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಓಕೆ, ಗೂಗಲ್ ಮ್ಯಾಪ್ನೇ ಫುಲ್ಲು ನಂಬ್ಕೊಂಡಿದ್ದೀನಿ, ಅದನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ನೋಡೋಣ ಬನ್ನಿ. ಓಕೆ, ಸ್ಟೇ ಟ್ಯೂನ್. ಓಕೆ ವೀಕ್ಷಕರೇ, ಈಗ ಸಮಯ 5:15, 5:15 ಆಗಿದೆ. ಓಕೆ, ಐ ಆಲ್ರೆಡಿ ರೀಚ್ ಚನ್ನರಾಯಪಟ್ಟಣ. ಆಲ್ರೆಡಿ ರೀಚ್ ಏನು ಕ್ರಾಸ್ ಆಯಿತು ಚನ್ನರಾಯಪಟ್ಟಣ. ಐ ಆಮ್ ಸ್ಟಿಲ್ ಆನ್ ದ ಹೈವೇ. ನೌ ದ ಮ್ಯಾಪ್ ಈಸ್ ಟೆಲಿಂಗ್ ಐ ನೀಡ್ ಟು ಟೇಕ್ ಅ ಲೆಫ್ಟ್ ಓವರ್ ಹಿಯರ್. ಓಕೆ, ದಿಸ್ ರೋಡ್ ಈಸ್ ಲೀಡಿಂಗ್ ಟುವರ್ಡ್ಸ್ ಬೀಜಮಾರನಹಳ್ಳಿ, ಅಂದರೆ ಆ ಗುಡ್ಡಕ್ಕೆ ಹೋಗೋ ದಾರಿ. ಓಕೆ, ಐ ಆಮ್ ರಿಯಲಿ ಎಕ್ಸೈಟೆಡ್ ಆನ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಸ್ವಲ್ಪ ವಿಲೇಜ್ ರೋಡು, ನ್ಯಾರೋ ಆಗ್ತಾಯಿದೆ. ಹೋಗ್ತಾ 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 ರೋಡ್ ತುಂಬ ಚಿಕ್ಕದಾಗ್ತಾಯಿದೆ, ನೋಡ್ತಾ ಇದ್ದೀರಲ್ಲ. ಯಾರೂ ಕಾಣಿಸ್ತಾ ಇಲ್ಲಪ್ಪ ರೋಡಲ್ಲಿ. ಗುಡ್, ಐ ಹ್ಯಾವ್ ಗಾಟ್ ಗುಡ್ ಲೈಟ್ಸ್ ಆನ್ ದ ಬೈಕ್ ಆನ್ ಮೈ GS 1250. ಓಕೆ, ಐ ಹ್ಯಾವ್ ಗಾಟ್ 2 sets ಆಫ್ ಲೈಟ್ಸ್. ಯಾವುದ್ಯಾವುದಪ್ಪ ಅಂದರೆ, ಒಂದು ಡೆನೆಲಿ D3 ಆ್ಯಂಡ್ ಕ್ಲಿಯರ್ ವಾಟರ್ ಸೂಪರ್ ಸವಿನಾ. ದೀಸ್ ಆರ್ ದ 2 ಲೈಟ್ಸ್. ಐ ಹ್ಯಾವ್ ಗಾಟ್ 2 sets. ಓಕೆ, ಎಂತಪ್ಪ ಬ್ರೈಟಾಗೆ ನನಗೆ ಕಂಪ್ಲೀಟ್ ವ್ಯೂ ಇದೆ. ಓಕೆ, ನೋಡೋಣ. ರೋಡಲ್ಲಿ ಯಾರೂ ಇಲ್ಲಪ್ಪ, ಸುತ್ತಮುತ್ತ ಯಾರೂ ಕಾಣಿಸ್ತಾ ಇಲ್ಲ. 5:05 ಐ ವಾಸ್ ಎಕ್ಸ್ಪೆಕ್ಟಿಂಗ್ ಹಳ್ಳಿಗಳಲ್ಲೆಲ್ಲ ಬೇಗದ್ದೇ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮಾಡ್ತಾರೆ ಅಂತ. ಈಗ ಯಾರು ಕೂಡ ಎದ್ದಿಲ್ಲ. ಇಟ್ಸ್ ಓಕೆ, ಟ್ರಾಫಿಕ್ಕು ಎಲ್ಲ ಫುಲ್ಲು ಕಮ್ಮಿ. ಇವನ್ ಪ್ರಾಣಿಗಳು, ಹಸುಗಳು, ದನ ಕರುಗಳು ಏನೂ ಓಡಾಡ್ತಾಯಿಲ್ಲ, ರೋಡಲ್ಲಿಲ್ಲ. ಸೊ ಐ ಆಮ್ ಎಂಜಾಯಿಂಗ್. ಏನಪ್ಪ ಆಫ್ ರೋಡಿಂಗ್ ಬಂದುಬಿಡ್ತು ರೋಡು. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಹಿಂಗೇನೆ. ರೋಡ್ ಪರವಾಗಿಲ್ಲ, ನಾಟ್ ಬ್ಯಾಡ್. ಪೀಪಲ್ ಹೂ ಆರ್ ಪ್ಲಾನಿಂಗ್ ಟು ವಿಸಿಟ್ ದಿಸ್ ಪ್ಲೇಸ್, ದೇ ಕ್ಯಾನ್ ಕಮ್ ಇನ್ ಕಾರ್. ರೋಡ್ಸ್ ಆರ್ ಬ್ಯೂಟಿಫುಲ್. ಹೈವೇ ಅಂತೂ ತುಂಬ ಚೆನ್ನಾಗಿದೆ. ಬ್ಯಾಂಗ್ಳೂರ್ ಟುವರ್ಡ್ಸ್ ದಿಸ್ ಹಾಸನ್ ರೋಡ್ಸ್ ಆರ್ ಸೂಪರ್. ಫ್ರಮ್ ದ ಡಿವಿಯೇಷನ್ ತಗೊಂಡ್ರು ದ ರೋಡ್ಸ್ ಆರ್ ರಿಯಲಿ ಗುಡ್ ಓನ್ಲಿ. ವೆಲ್, ಮ್ಯಾಪ್ ಈಸ್ ಶೋಯಿಂಗ್ ಲೆಫ್ಟ್ ಟರ್ನ್ ತೊಗೊತಾ ಇದೆ. ನೋಡೋಣ, ರೋಡ್ಸಲ್ಲಿ ಹಿಂಗೆ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಓಕೆ, ಇನ್ ಅನದರ್ 100 meters ಟೇಕ್ ಲೆಫ್ಟ್ ಟರ್ನ್ ಅಂತ ಇದೆ ಮ್ಯಾಪು. ಲೆಟ್ ಮೀ ಟೇಕ್ ಅ ಲೆಫ್ಟ್ ಟರ್ನ್. ಓ, ಹಳ್ಳಿ ಬಂತಪ್ಪ, ಯಾವುದೋ ಒಂದು ಹಳ್ಳಿ ಫುಲ್ಲು ಸೈಲೆಂಟಾಗಿದೆ. ಓಕೆ, ಇಲ್ಲಿ ಲೆಫ್ಟ್. ಓಕೆ, ಮತ್ತೇನಪ್ಪ ವಿಶೇಷ ಈ ಜಾಗದ್ದು ಅಂದರೆ, ಈ ಗುಡ್ಡಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಮಾವನ್ನೂರು ಮಲ್ಲೇಶ್ವರ ಸ್ವಾಮಿ. ಓಕೆ, ಈ ಪರ್ಟಿಕ್ಯುಲರ್ ಗುಡಿ ಸುಮಾರು ವರ್ಷಗಳಿಂದ ಇದೆ. ಈ ಅಕ್ಕಪಕ್ಕ ಹಳ್ಳಿಗಳೆಲ್ಲ ಪೂಜೆ ಪುರಸ್ಕಾರ ಎಲ್ಲ ಈ ದೇವ್ರಿಗೂ ಹೋಗಿ ಅರ್ಪಿಸ್ತಾಯಿದ್ರು ಮತ್ತು ಆರಾಧಿಸ್ತಾಯಿದ್ರು. ಸರಿಸುಮಾರು 2018ಇಂದ ಸ್ವಲ್ಪ ರಿನೋವೇಟ್ ಮಾಡಿ ಎಲ್ಲ ಜಾಗಗಳೆಲ್ಲ ಇಂಪ್ರೂವ್ ಮಾಡಿ ಚೆನ್ನಾಗಿ ಟಾರ್ ರೋಡ್ ಎಲ್ಲ ಹಾಕಿ ಗಾಡಿಗಳೆಲ್ಲ ಫುಲ್ ಬೆಟ್ಟದ ಮೇಲವರೆಗೂ ಬರೋ ಥರ ಮಾಡಿದ್ಮೇಲೆ ಟೂರಿಸ್ಟ್ ಎಲ್ಲ ಬರೋಕ್ಕೆ ಶುರು ಆದರೂ ಕೂಡ ಈ ಜಾಗ ಅಷ್ಟೊಂದು ಪಾಪ್ಯುಲರ್ ಆಗಿರಲಿಲ್ಲ. ವಿಂಡ್ ಮಿಲ್ ಕೂಡ ಅದೇ ಟೈಮಲ್ಲಿ ಹಾಕಿರ್ಬೋದು ಅಂದ್ಕೊಳ್ತೀನಿ. ಸಾಕಷ್ಟು ವಿಂಡ್ ಮಿಲ್ಗಳು ಈ ಗುಡ್ಡ ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ವಿಂಡ್ ಮಿಲ್ಗಳನ್ನು ಹಾಕಿದ್ದಾರೆ. ಅದೆಲ್ಲ ಹಾಕಿ ಆದಮೇಲೆ ಒಂಥರ ಸೀನಿಕ್ ಬ್ಯೂಟಿ ಪ್ಲಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಕಂಪ್ಲೀಟ್ ಜಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿದ್ದಿದ್ದು ಗುಡ್ಡ. ಈ ಗುಡ್ಡದಲ್ಲಿ ಪೂರ್ತಿ ನ್ಯಾಚುರಲ್ಲಾಗಿ ಏನೇನು ಮರ ಗಿಡಗಳೆಲ್ಲ ಬೆಳೆದಿದೆ ಅದೆಲ್ಲ ಹಾಗೆ ಇದೆ. ಸೊ ಹಾಗಾಗಿ ಇದು ತುಂಬ ಬ್ಯೂಟಿಫುಲ್ ಗ್ರೀನರಿ ಆದಂಥ ಜಾಗ. ಸೊ ಅದಕ್ಕೆ ಜನ ಬರಲಿಕ್ಕೆ ಶುರು ಆಯಿತು. ಓಕೆ, ನಾನು ಕೂಡ ಅದೇ ಕಾರಣಕ್ಕೆ ಬರ್ತಾಯಿದ್ದೀನಿ, ನೋಡೋಣ ಅಂತ, ನಿಮ್ಮೆಲ್ಲರಿಗೂ ಹಂಗೆ ಪರಿಚಯ ಮಾಡೋಣ ಅಂತ ಈ ವಿಡಿಯೋ ಎಲ್ಲ ಮಾಡ್ತಾ ಇರೋದು.
ಆದರೆ ಈಗ ನನ್ನ ವಿಡಿಯೋ ಬಿಟ್ಟು ಈಗ ಆಲ್ರೆಡಿ ಸುಮಾರು ವಿಡಿಯೋಗಳು ಆಲ್ರೆಡಿ ಬಂದಿದೆ, ನೀವು ನೋಡಿರ್ಬೋದು. ಆದರೆ ನಂದು ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನೈಟ್ ರೈಡು, ಸೋಲೋ ರೈಡು, ನೋಡೋಣ ಬನ್ನಿ ಹೇಗಿದೆ ಅಂತ. ಓಕೆ, ಗೂಗಲ್ ಮ್ಯಾಪು ರೈಟ್ ತಗೋ ಅಂತ ಹೇಳ್ತಾ ಇದೆ. ಎಲ್ಲಪ್ಪ ರೈಟು, ಫುಲ್ ಆಫ್ ರೋಡ್ ಬರ್ತಾಯಿದೆ. ಓಹೋ, ಆಫ್ ರೋಡ್. ಓಕೆ, ಇಟ್ ಈಸ್ ಗೋಯಿಂಗ್ ಇನ್ ಬಿಟ್ವೀನ್ ದ ಫೀಲ್ಡ್. ಅಯ್ಯೋ, ಹೋಗ್ಬೇಕಾ ಈ ರೋಡು? ನೋ, ಅರ್ಧ ಬಂದುಬಿಟ್ಟಿದ್ದೀನಿ. ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ. ಓ, ಇದೇನಪ್ಪ, ರೋಡ್ ತುಂಬಾ ಚಿಕ್ಕದಾಗ್ತಾಯಿದೆ. ಐ ಆಮ್ ಸರ್ಪ್ರೈಸ್ಡ್. ಗೂಗಲ್ ಮ್ಯಾಪು ನಾನು ಚೂಸ್ ಮಾಡಿದ್ದು ರಾಂಗ್ ಮಾಡಿದಿರಬೇಕು. ನಾನು ಮೋಟ್ರ್ ಸೈಕಲ್ನ ಚೂಸ್ ಮಾಡಿದ್ದೀನಿ ಮ್ಯಾಪ್ನ ಶುರು ಮಾಡೋ ಟೈಮಲ್ಲಿ. ಯೂಶ್ವಲಿ ಸೋಲೋ ರೈಡೆಲ್ಲ ಮಾಡಿದಾಗ ಗೂಗಲ್ ಮ್ಯಾಪಲ್ಲಿ ಮ್ಯಾಪು ರೂಟ್ ಡೈರೆಕ್ಷನ್ಸ್ ಹಾಕಿದಾಗ ಕಾರ್ನ ಚೂಸ್ ಮಾಡಬೇಕು. ಕಾರ್ನ ಚೂಸ್ ಮಾಡಿದಾಗ ಈ ಥರದ್ದೆಲ್ಲ ರೋಡ್ಗಳು ಬರಲ್ಲ ಅಂತ ಅಂದ್ಕೊಳ್ತೀನಿ. ಅಟ್ಲೀಸ್ಟ್ ಒಂದು 70% ಕರೆಕ್ಟಾಗಿ ಬರುತ್ತೆ, ಇನ್ನೊಂದು 30% ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ನೋಡಿ ನಮ್ಮ ಪರಿಸ್ಥಿತಿ ಏನಾಗಿದೆ, ಆಫ್ ರೋಡಿಂಗ್ ಆಗ್ತಾಯಿದೆ. ಯಾವುದೋ ಎರಡು ಅಕ್ಕಪಕ್ಕ ಎರಡು ಸೈಡೂ ತೋಟ, ಫಾರ್ಮು, ಏನೇನೋ ಇದೆ, ಗದ್ದೆ ಎಲ್ಲ. ಈ ಕಡೆ ಲೆಫ್ಟ್ ಸೈಡಲ್ಲಿ ಐ ಕ್ಯಾನ್ ಸಿ ಶುಗರ್ ಕೇನ್ ಫಾರ್ಮ್. ಎನಿವೇ, ಅರ್ಧ ದಾರಿಗೆ ಬಂದಿದ್ದೀನಿ, ಫುಲ್ ಕಂಟಿನ್ಯೂ ಮಾಡ್ತೀನಿ. ಹಿಂತಿರುಗಿ ನೋಡೋದೇನಿಲ್ಲ, ಏನಿಲ್ಲ, ಅವ್ರಿಗೆ ಹಿಂತಿರುಗಿಸಿ ಯೂ ಟರ್ನ್ ಮಾಡೋದೆಲ್ಲ ಏನಿಲ್ಲ, ಸುಮ್ಮನೆ ಮುಂದೆ ನುಗ್ತಾ ಇರೋದೆ. ಇನ್ನೂ 7 ಕಿಲೋಮೀಟ್ರ್ ಅಂತ ಇದೆ, 7.5 ಕಿಲೋಮೀಟ್ರ್ ಅಂತ ಇದೆ. ನೋಡೋಣ ಎಲ್ಲಿಗೆ ಬರುತ್ತೆ, ಎಲ್ಲಿಗೆ ಹೋಗುತ್ತೆ ಅಂತ. ಆಗಿದ್ದಾಗಲಿ ನೋಡ್ಬಿಡೋಣ. ನೋಡಿ ಇಲ್ಲೊಂದು ಬಂತು, ಕಬ್ಬಿನ ಗದ್ದೆ. ಇದೊಂಥರ ಫುಲ್ಲು ಅಡ್ವೆಂಚರ್ ಆಯ್ತಪ್ಪ, ಆಫ್ ರೋಡಿಂಗು. ಎಲ್ಲೋ ಲೈಟು ಅದೆಲ್ಲ ಇದೆ, ಇಲ್ಲೊಂದಷ್ಟು ಮನೆಗಳಿದೆ. ಓಕೆ, ಮತ್ತೆ ಟಾರ್ಮ್ಯಾಕ್ ರೋಡ್ ಬಂತಪ್ಪ. ಓಕೆ, ಮತ್ತೆ ಯಾವುದೋ ಒಂದು ಹಳ್ಳಿ ಥರ ಇದ್ದಂಗಿದೆ. ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ. ಐ ಥಿಂಕ್ ಐ ಆಮ್ ಆನ್ ದ ರೈಟ್ ಟ್ರ್ಯಾಕ್. ಏ ರಾಜ, ಹೋಗ್ರಪ್ಪ ಆ ಕಡೆ. 3 ಜನ ಕೋಳಿ, ಒಂದು ಲೆಫ್ಟ್ಗೆ ಹೋಯ್ತು, 2 ಆ ಕಡೆ ಹೋಯ್ತು. ಎಲ್ಲಪ್ಪ ಗಾಡಿ ಕೆಳಗಡೆ ಬಂದ್ಬಿಟ್ಟು ಅಂತ ನೋಡ್ತಾ ಇದ್ದೆ. ಓಕೆ, ಯಾವುದೋ ಊರೊಳಗೆ ಬಂದೆ. ಓ ಇಲ್ಲಪ್ಪ, ಇನ್ನೂ ಕಂಟಿನ್ಯೂ ಆಗ್ತಾಯಿದೆ ಅದೇ ಥರ. ಲೋನ್ಲಿ ರೋಡ್ಸ್. ಓ ಇಲ್ಲ, ಐ ಜಸ್ಟ್ ಎಂಟ್ರಿಂಗ್ ಟು ದ ವಿಲೇಜ್. ಇಲ್ಲೆಲ್ಲ ಮನೆಗಳಿದೆ. ನೋಡೋಣ ಎಲ್ಲೆಲ್ಲಿ ಏನೇನು ಆಗುತ್ತೆ, ಏನೇನು ಅಂತ. ಧೈರ್ಯ ತಗೊಂಡು ಮುನ್ನುಗ್ಗೋಣ. ಫುಲ್ಲು ಥ್ರಿಲ್ಡ್ ಆಗಿದೆಯಪ್ಪ ರೂಟ್ ಅಂತೂ. ನಾನು ಇಷ್ಟೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಅಂದ್ಕೊಂಡೆ ಎಲ್ಲೋ ಹೈವೇಲಿ 8-9 ಕಿಲೋಮೀಟರ್ಸ್ ಅಲ್ಲ, ಸೊ ಹೈವೇಯಿಂದ ಇರುತ್ತೆ, ಗುಡ್ಡ ಇರ್ಬೋದು, ರೋಡೆಲ್ಲ ಚೆನ್ನಾಗಿದೆ ಅಂತ ಇದ್ರಲ್ಲ. ಸೊ ನಾನು ಅದೇ ಧೈರ್ಯದಲ್ಲಿ ಬಂದೆ. ನೋಡಿದ್ರೆ ಇದು ಮತ್ತೆ ಆಫ್ ರೋಡಾ? ಇಲ್ಲ, ಆಫ್ ರೋಡ್ ಇಲ್ಲ. ದೂರದಲ್ಲಿ ಮನೆಗಳದ್ದು ಕಾಣಿಸ್ತಾ ಇದೆ ಮತ್ತೆ. ಓಕೆ, ಮತ್ತೆ ಅದು ಒಂದು ಸಣ್ಣ ಹಳ್ಳಿ ಒಳಗಡೆ ಎಂಟ್ರ್ ಆಗ್ತಾಯಿದ್ದೀನಿ. ಮ್ಯಾಪ್ ಏನೋ ರೈಟ್ ತಗೊತಾ ಇದೆಯಪ್ಪ. ರೈಟ್ ಅಲ್ಲ, ಸ್ಲೈಟ್ ಲೆಫ್ಟ್ ಆ್ಯಂಡ್ ದೆನ್ ರೈಟ್ ಅಂತ ಇದೆ. ಎಲ್ಲಪ್ಪ ರೈಟ್ ಅಂತ ಇದ್ದಾನೆ. ಓಕೆ, ಓಕೆ, ರೈಟ್ ತಗೋಣ. ಅಯ್ಯೋ, ಎಲ್ಲರೂ ಮಲಗಿದಾರಪ್ಪ. ಇಲ್ಲಪ್ಪ, ಈಗ ಇದೇನು ಮ್ಯಾಪ್ ಸ್ಟ್ರೈಟ್ ಹೋಗುವಂತದಾನೆ. ರೋಡ್ ತುಂಬಾ ಚಿಕ್ಕದಾಯಿತು. ಏನಪ್ಪ ಇದು, ಸಿಕ್ಕಾಪಟ್ಟೆ ಸರ್ಪ್ರೈಸಿಂಗು.
ಡೆಡ್ ಎಂಡ್ ಥರ ಇದೆ. ಮುಂದೆ ರೋಡ್ ಇದೆಯೋ ಇಲ್ವೋ, ಲೆಟ್ ಮೀ ಚೆಕ್. ಏನು ಬರೀ ಹಸುಗಳು, ಹುಲ್ಲು, ಕ್ಯಾಟಲ್ಸ್ ಫುಲ್ಲು. ಈ ಹಸುಗಳು ಒಮ್ಮೆ ಬೈಕ್ದು ಸೌಂಡಿಗೆ ಗಾಬರಿ ಆಗಿಬಿಡ್ತದೆ. ಓಕೆ, ಡೆಡ್ ಎಂಡ್ ಇಲ್ಲ, ರೈಟ್ ಇದೆ. ಬಾ, ಯಾವುದೋ ಗಲ್ಲಿ ಒಳಗಡೆ ಎಲ್ಲ ಕರ್ಕೊಂಡು ಬಂದ್ಬಿಡ್ತಪ್ಪ ಗೂಗಲ್ ಮ್ಯಾಪು. ಎನಿವೆ, ಈ ಹಳ್ಳಿ ಒಳಗಡೆ ಹೋದಾಗ, ಇಷ್ಟು ಕ್ಲೋಸ್ ಅಪ್ ಹೋದಾಗ ಈ ಬೈಕ್ದು ಸೌಂಡು ನಮಗೆ ಒಂದು ಸ್ವಲ್ಪ ಇರಿಟೇಟ್ ಆಗ್ತಾ ಇರುತ್ತೆ. ಯಾಕೆಂದರೆ ಜನ ಎಲ್ಲ ಮಲಗಿರ್ತಾರೆ, ಸುಮ್ಮನೆ ಯಾಕೆ ನಮ್ಮ ಕಡೆಯಿಂದ ಡಿಸ್ಟರ್ಬೆನ್ಸ್ ಅವರಿಗೆ. ಪ್ಲಸ್ ಇನ್ನೊಂದು ಮೇಯ್ನ್ ರೀಸನ್ನು, ಈ ದನ ಕರುಗಳು ಗಾಬರಿ ಆಗಿಬಿಡ್ತಾರೆ. ಓ ಇಲ್ಲ ಯಾರೋ ಇದ್ದಾರಪ್ಪ. ಇಷ್ಟು ದೂರದಿಂದ ಇವರೇ 2-3 ಜನ ನೋಡಿದ್ದೀನಿ ಅವನಿಂದ. ಏನೋ 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 ಕೆಲಸ ಮಾಡ್ತಾಯಿದ್ದಾರೆ. ಅಜಯ್, ಬೇಗ ಎದ್ದುಬಿಟ್ಟಿದ್ದೀರಾ? ಹಾಂ, ಇಷ್ಟು ಹೊತ್ತು ಆಲ್ಮೋಸ್ಟು ಒಂದು ಅರ್ಧ ಗಂಟೆಯಿಂದ ಯಾರನ್ನೂ ನಾನು ನೋಡೇ ಇರಲಿಲ್ಲ. ಇವಾಗಲೇ ನಾನು ನೋಡಿದ್ದು 3-4 ಜನ ನೋಡಿದೆ, ಬೇಗ ಎದ್ದುಬಿಟ್ಟಿದ್ದಾರೆ. ಓಕೆ, ನೋಡೋಣ ಇನ್ನು ಏನೇನು ಯಾವ ಗಲ್ಲೀಲಿ ಹೋಗಬೇಕು, ಯಾವ ಸಂದಿಲಿ ಹೋಗಬೇಕು, ಇನ್ನೂ ಆಫ್ ರೋಡಿಂಗ್ ಇದೆಯೋ ಇಲ್ಲ ಡೈರೆಕ್ಟಾಗೆ ಇದೇ ಥರ ರೋಡದು ಸಿಕ್ಕಿದ್ರೆ ನಮ್ಗೆ ಅದೃಷ್ಟ. ಒಂದೇ ರೋಡು, ಲೈಟ್ ಗೀಟ್ ಎಲ್ಲ ಇರುತ್ತೆ, ಹೋಗ್ತಾ ಇರ್ಬೋದು. ನಾನು ಯಾವುದಕ್ಕೂ ಸೇಫ್ಟಿಗೆ ಪೆಪ್ಪರ್ ಸ್ಪ್ರೇ ಇಟ್ಕೊಂಡಿದ್ದೀನಿ. ಓಕೆ, ಸೇಫ್ಟಿಗೆ. ಅದು ಎಷ್ಟು ಪರ್ಸೆಂಟೇಜ್ ನಮ್ಮನ್ನ ಸೇವ್ ಮಾಡುತ್ತೆ ಇಲ್ಲೋ ಅದು ಗೊತ್ತಿಲ್ಲ. ಅಟ್ಲೀಸ್ಟು ಸಮಯಕ್ಕೆ ಯೂಸ್ ಆಗಬೇಕಾಗಿರುವಂಥದ್ದು, ಸೇವ್ ಮಾಡ್ಕೊಳ್ಳೋವಂಥದ್ದು ಪೆಪ್ಪರ್ ಸ್ಪ್ರೇ ಅಂತೂ ಇಟ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಲೆಫ್ಟ್ ಟರ್ನ್. ಓಕೆ, ರೋಡ್ಗಳೆಲ್ಲ ಚೆನ್ನಾಗಿದೆ. ಏಯ್, ಯಾವುದೋ ಪಕ್ಷಿಯಪ್ಪ ರೋಡ್ ಮಧ್ಯದಲ್ಲಿ ಕೂತ್ಬಿಟ್ಟಿತ್ತ. ಓ ಏನಪ್ಪ, ಇನ್ನು ಅನ್ನೋದು 200 ಮೀಟರ್ಸಲ್ಲಿ ಟೇಕ್ ಎ ರೈಟ್ ಟರ್ನ್ ಅಂತ ಇದೆ. ಅದು ಶಾರ್ಪ್ ರೈಟ್ ಟರ್ನ್ ಅಂತ ಇದೆ. ಫುಲ್ಲು ಆ ಗುಡ್ಡಕ್ಕೆ ಹೋಗೋ ತನಕ ಟಾರ್ಮ್ಯಾಕೇ ಇರಲಪ್ಪ. ಯಾವುದೋ ಅದು ಆಫ್ ರೋಡಿಂಗು, ಸಂದಿ ಗಲ್ಲಿ ಎಲ್ಲ ಕರ್ಕೊಂಡು ಹೋಗ್ಬೇಡಮ್ಮ ಗೂಗಲ್ ಮ್ಯಾಪ್. ದಯವಿಟ್ಟು ಸ್ಟ್ರೈಟ್ ರೋಡು, ಟಾರ್ಮ್ಯಾಕ್ ರೋಡಲ್ಲೇ ಕರ್ಕೊಂಡೋಗಮ್ಮ. ಯಾರು ಇಲ್ಲ, ರೋಡ್ ಫುಲ್ ಖಾಲಿ. ಹೈವೇನೇ ಖಾಲಿ ಇತ್ತು. ಆಲ್ಮೋಸ್ಟು 1-2 ಗಾಡಿಗಳು ಹೋಗ್ತಾಯಿದ್ದೀನಿ. ಇನ್ನು ಹಳ್ಳಿ ರೋಡು, ಇಲ್ಲೆಲ್ಲ ಯಾರು ಇರ್ತಾರೆ? ಯಾರು ಇರೋಲ್ಲ. ಓ ಏನಪ್ಪ, ಆಫ್ ರೋಡಿಂಗ್ ಬಂತು ಮತ್ತೆ. ಅಯ್ಯಯ್ಯೋ, ಫುಲ್ಲು ಆಫ್ ರೋಡಿಂಗ್ ಅಲ್ಲಪ್ಪ. ಗಾಬರಿ ಆಗಬೇಡಿ, ಅದು ತೆಂಗಿನ ಗರಿ. ನಾನು ಒಂದು ಸೆಕೆಂಡ್ಗೆ ಏನಪ್ಪ ಇದು ಇಷ್ಟುದ್ದ ಇದೆ ಅಂದ್ಕೊಂಡೆ. ಅದು ತೆಂಗಿನ ಗರಿ. ಲೈಟು ಚೆನ್ನಾಗಿರೋದ್ರಿಂದ ನನಗೆ ದೂರದಿಂದ ಗೊತ್ತಾಯಿತು ಅದು ತೆಂಗಿನ ಗರಿನೇ ಅಂತ. ಅಯ್ಯೋ ನೋಡಿ, 5:15 ಆಗೋಯ್ತು. ಇಲ್ಲ 6 ಗಂಟೆ 6 ಗಂಟೆಗೆ ಬೆಳಗಾಗೋದು. ಓಕೆ, ಯಾವುದೋ ಶಾರ್ಟ್ಕಟ್ಟಿಂದ ಬಂದುಬಿಟ್ಟಪ್ಪ. ಮತ್ತೆ ಮೇನ್ ರೋಡ್ ಬಂತು, ಟಾರ್ಮ್ಯಾಕ್ ರೋಡು. ಅಬ್ಬಾ, ಇಂಥ ರೋಡಲ್ಲಿ ಹೋಗಲಿಕ್ಕೆ ಸ್ವಲ್ಪ ಧೈರ್ಯ ಬರುತ್ತೆ. ಅದು ಯಾವುದೋ ಆಫ್ ರೋಡ್ ಅಂತ
ಶಾರ್ಟ್ ಕಟ್ಟಲ್ಲಿ ತೊಗೊಂಡೋಗ್ತಾ ಇದೆ, ನನ್ನ ಕರ್ಕೊಂಡು ಹೋಗ್ತಾ ಇದೆ. ಇದು ಒಂಥರ ಸ್ಮೂತಾಗಿ ಹೋಗ್ತಾ ಇದೆ. ಹಾಂ ಸ್ನೇಹಿತರೆ, ಎಂಥ ತಣ್ಣಗೆ ಗಾಳಿ ಬೀಸ್ತಾಯಿದೆ, ಫ್ರೆಶ್ ಏರ್. ಇಲ್ಲೊಂದು ಚೆಕ್ ಪೋಸ್ಟ್ ಇದೆಯಪ್ಪ. ಯಾರೂ ಇಲ್ಲ ಚೆಕ್ ಪೋಸ್ಟಲ್ಲಿ. ಐ ಥಿಂಕ್ ಇಲ್ಲಿಂದ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗ್ಬೋದು. ಐ ಕ್ಯಾನ್ ಸಿ ಇಟ್ ಈಸ್ ನೋ ಫಾರ್ಮ್ ಲ್ಯಾಂಡ್ ಲೆಫ್ಟ್ ಟು ರೈಟಲ್ಲಿ. ಆದರೆ ತಣ್ಣಗೆ ಗಾಳಿ ಹೊಡಿತಾ ಇದೆಯಪ್ಪ ಇವಾಗ. ಅಂತ ಚಿಲ್ಡ್ ವೆದರ್, ಬ್ಯೂಟಿಫುಲ್ ಫ್ರೆಶ್ ಏರ್. ನೋಡ್ತಾ ಇದ್ದೀರಲ್ಲ, ಮ್ಯಾಪ್ ಕಾಣಿಸ್ತಾ ಇರ್ಬೋದು ನಿಮಗೂ. ಇನ್ನೊಂದರ್ 300 meters ಲೆಫ್ಟ್ ಅನ್ನು ಮಾಡುವಂತ ಇದೆ. ಶಾರ್ಪ್ ಲೆಫ್ಟ್. ಯಾವುದಪ್ಪ ಶಾರ್ಪ್ ಲೆಫ್ಟು? ನಾನು ಮಗಂದು ಏನಾದರೂ ಮತ್ತೆ ಆಫ್ ರೋಡಿಂಗ್ ಅಂತಂದರೆ ಸ್ಟ್ರೈಟೇ ಹೋಗೋಣ ಅಂತ ಅನ್ಕೋತೀನಿ. ಆದರೆ ಈ ಹಿಲ್ ಟಾಪ್, ಅದೇ ಬೆಟ್ಟದ ಗುಡ್ಡದ ಮೇಲೆ ಕರೆಕ್ಟಾಗಿ ನಾನು 550 ಒಳಗಡೆ ಹೋದರೆ ಸನ್ರೈಸ್ ಕರೆಕ್ಟಾಗಿ ನೋಡ್ಬೋದು ಅಂದ್ಕೊಳ್ತೀನಿ. ಎಲ್ಲಪ್ಪ ಲೆಫ್ಟು? ಇದೇನು ನಾನು ಆಲ್ರೆಡಿ ಮುಂದೆ ಬಂದುಬಿಟ್ಟಿದ್ದೀನಿ. ಇಲ್ಲ ಇನ್ನು ಮುಂದೆ ಇಲ್ಲ, ಇನ್ನು ಮುಂದೆ ಹೋಗಿ ಲೆಫ್ಟ್ ತಗೋಬೇಕು. ಇಲ್ಲಿ ಏನಪ್ಪ ಇದು? ಶಾರ್ಪ್ ಲೆಫ್ಟು, ಆಮೇಲೆ ಮತ್ತೆ ಲೆಫ್ಟ್ ಅಂತದನೆ. ಓಕೆ, ಎಲ್ಲಿ ಲೆಫ್ಟು? ಅಯ್ಯೋ ಇಲ್ಲಪ್ಪ ಲೆಫ್ಟ್ ಇಲ್ಲಿ. ಅಯ್ಯಯ್ಯೋ, ಅದೆಲ್ಲ ಲೆಫ್ಟ್ ಮಿಸ್ ಮಾಡ್ಕೊಂಡಲ್ಲ. ಅಲ್ಲಿ ಯಾವುದು ಲೆಫ್ಟ್ ಇಲ್ಲ, ಒಂದ್ಸಲ ನೋಡ್ಕೊಂಬರೋಣ. ಅಯ್ಯಯ್ಯೋ, ಇದ್ಯಾವುದು ಲೆಫ್ಟ್ ಅಂತ ಇದ್ದಾನೆ. ಅಯ್ಯ, ಐ ಥಿಂಕ್ ಗೋ ಬ್ಯಾಕ್ 50 meters ಅವೇ ಆ್ಯಂಡ್ ದೆನ್ ಟೇಕ್ ಅ ರೈಟ್ ಟರ್ನ್ ಅಂತ ಇದ್ದಾನೆ. ಮ್ಯಾಪು ಟ್ರೈ ಮಾಡೋಣ. ಇಲ್ಲಿವರೆಗೂ ಎಲ್ಲನೂ ಚೆನ್ನಾಗಿ ಬಂತು. ಇದು ಯಾವುದೋ ರೈಟ್ ಅಂತ ಇದ್ದಾನೆ. ನೋಡಬೇಡ ಫಸ್ಟು ರೈಟ್ ಎಲ್ಲಿದೆಯಪ್ಪ. ಇಲ್ಲಿ ಬಂತು ರೈಟ್ ಟರ್ನ್. ಕಮ್ಮಾನ್, ಸಿಕ್ಕಾಬಿಟ್ಟು ಥ್ರಿಲ್ಲಿಂಗ್ ಆಗಿದೆ ಇದು ರೈಡು. ಓಹೋ, ಇಲ್ಲಿದೆಯಪ್ಪ ರೈಟ್ ಟರ್ನ್ ಯಾವುದೋ. ಓಕೆ, ಚೆಕ್ ಮಾಡಬೇಡ. ಫುಲ್ಲು ಆಫ್ ರೋಡಿಂಗಪ್ಪ. ಅಯ್ಯಯ್ಯೋ, ಹೋಗ್ಬೇಕಾ? ಇಲ್ಲಪ್ಪ, ಬಂದುಬಿಟ್ಟಿದ್ದೀನಿ, ಹೋಗೇ ಬಿಡೋಣ. ನೋಡೋಣ. ಅಯ್ಯೋ, ಫುಲ್ಲು ಆಫ್ ರೋಡಿಂಗು, ಲೂಸ್ ರಾಕ್. ಟ್ರ್ಯಾಕ್ ಅಂತೂ ಇದೆ. ಐ ಥಿಂಕ್ ಟಾರ್ ಮ್ಯಾಕ್ ರೋಡಲ್ಲಿ ಹೋಗಿದರೆ ಆ ಕಡೆಯಿಂದ ಬರ್ತಿತ್ತೇನೋ. ನೋಡಿದ್ರೆ ಹಿಂಗಿದೆ ರೋಡು. ಅಯ್ಯಯ್ಯೋ, ಬನ್ನಿ ನೋಡೇ ಬಿಡೋಣ. ಮಲ್ಲೇಶ್ವರ ಸ್ವಾಮಿ ಕಾಪಾಡಪ್ಪ. ಬೈಕೆಲ್ಲೂ ಆಫ್ ಆಗದಿರಲಪ್ಪ. ಹೋಗ್ತಾ ಇರೋದೆ ಮುಂದಕ್ಕೆ. ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಆಗಿದೆ. ಸ್ವಲ್ಪ ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಓಡಿಸೋಣ. ಸದ್ಯಕ್ಕೆ ಲೈಟ್ ನನ್ನ ಕಾಪಾಡ್ತಾ ಇದೆಯಪ್ಪ. ಅಷ್ಟು ಲಕ್ಷ ಕೊಟ್ಟು ಹಾಕ್ಸಿದ್ದಕ್ಕೂ ಲೈಟು, ಇಂಪೋರ್ಟೆಡ್ ಲೈಟ್ಸ್ಗಳು ಇವಾಗ ಕೆಲಸಕ್ಕೆ ಬರ್ತಾಯಿದೆ. ಅಬ್ಬಾ, ಫುಲ್ಲು ಚಿಲ್ಡ್ ವೆದರು. ನೀವು ನೋಡ್ತಾ ಇರ್ಬೋದು, ಫುಲ್ಲು ಇದು ಹಿಮ ಬೀಳ್ತಾ ಇದೆ. ಅದೇನದು, ಮೂನ್ ಡ್ರಾಪ್ಸ್. ಡ್ಯೂ ಡ್ರಾಪ್ಸ್ ಇದೆಲ್ಲ. ಫುಲ್ಲು ರೋಡೆಲ್ಲ ಸ್ವಲ್ಪ ವೆಟ್ಟಿದೆ. ಯಾವುದು ಲೆಫ್ಟ್ ಸೈಡಾ? ಓಕೆ, ಲೆಫ್ಟ್ ಟರ್ನ್. ಓಕೆ, ಇನ್ನೂ ಆಫ್ ರೋಡಿಂಗ್ ಕಂಟಿನ್ಯೂ ಆಗ್ತಿದೆಯಪ್ಪ. ಸ್ಲೈಟಾಗಿ ಐ ಕ್ಯಾನ್ ಫೀಲ್ ದ ಫಾಗ್
ಜಾಸ್ತಿ ಫಾಗ್ ಮಿಸ್ಟ್ ಇದೆ, ಅಂದರೆ ಪ್ಯೂರ್ ಆಕ್ಸಿಜನ್ ಅಪ್ಪ. ಐ ಕ್ಯಾನ್ ಫೀಲ್ ದಟ್. ಅಲ್ಲಿದೇನೋ ಬೋರ್ಡ್ ಇದೆ. ಓಕೆ, ಬಂತಪ್ಪ ಮೇನ್ ರೋಡ್ ಮತ್ತೆ ಟಾರ್ಮ್ಯಾಕ್. ಅಪ್ಪ, ಥ್ಯಾಂಕ್ ಗಾಡ್. ದಿಸ್ ಈಸ್ ದ ರೋಡ್, ಬ್ಯೂಟಿಫುಲ್ ರೋಡ್. ಐ ಥಿಂಕ್ ಮಳೆ ಬಂದು ನಿಂತಿದೆ. ಐ ಕ್ಯಾನ್ ಫೀಲ್ ದಟ್ ಫಾಗ್. ನೋಡ್ತಾ ಇದ್ದೀರಲ್ಲ, ದೇವಸ್ಥಾನ ಬಂತು. ಓಕೆ, ಇಲ್ಲ ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬೇಕು. ಇಲ್ಲ ಇನ್ನು ಅನದರ್ 1 ಕಿಲೋಮೀಟರ್ ತೋರಿಸ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಫುಲ್ಲು ಫಾಗು. ಲೈಟು ಇದ್ರೂ ಅಂಥ ವಿಸಿಬಿಲಿಟಿ ಬರ್ತಾ ಇಲ್ಲ. ಓಕೆ, ಶಾರ್ಪ್ ಲೆಫ್ಟ್ ಟರ್ನ್. ಓಕೆ, ಆಯಿತು. ಓಕೆ, ಮ್ಯಾಪ್ ಆಲ್ರೆಡಿ ಹೇಳ್ತಾಯಿದೆ ಐ ಆಮ್ ಇನ್ ದ ಡೆಸ್ಟಿನೇಷನ್. ಓಕೆ, ಇನ್ನೂ ರೋಡ್ ಹೋಗ್ತಾಯಿದೆ. ಐ ಥಿಂಕ್ ಟೆಂಪಲ್ ಮೇಲಿರಬೇಕು ಇಲ್ಲೇ. ಎಲ್ಲಪ್ಪ, ವೇರ್ ಈಸ್ ದ ಟೆಂಪಲ್? ಇಟ್ ಈಸ್ ಸ್ಟಿಲ್ ಗೋಯಿಂಗ್. ಓಕೆ, ಐ ಕ್ಯಾನ್ ಸಿ ದ ಬೋರ್ಡ್, ಮಲ್ಲೇಶ್ವರ ಸ್ವಾಮಿ ಟೆಂಪಲ್. ನೋಡಿದ್ರಲ್ಲ, ಬಂದೆ, ಡೆಸ್ಟಿನೇಷನ್ ರೀಚ್ ಆದೆ. ಎಲ್ಲಪ್ಪ ಹೋಗೋದು? ಇಲ್ಲ ಪಾರ್ಕಿಂಗು. ಓಕೆ, ಇದೇನು ಇಲ್ಲೂ ರೋಡ್ ಹೋಗ್ತಾಯಿದೆ, ಒಂದು ರೌಂಡ್ ಹೊಡೆಯೋಣ. ಅಕಸ್ಮಾತ್ ಏನೋ ಬೈಕ್ ಮೇಲೆ ಹೋಗುತ್ತಾ ಚೆಕ್ ಮಾಡೋಣ. ಏನಾದರೂ ರ್ಯಾಂಪ್ ಗಿಂಪಿದ್ರೆ ಬೈಕ್ನ ಮೇಲೆ ತೊಗೊಂಡೋಗ್ಬಿಡೋಣ. ಫುಲ್ ಒಂದು ರೌಂಡ್ ಹೋಗ್ತಾಯಿದ್ದೀವಿ ದೇವಸ್ಥಾನ ಸುತ್ತ. ಓಕೆ, ಒಂದು ಪ್ರದಕ್ಷಿಣೆ ಆಗ್ತಾಯಿದ್ದೀವಿ. ಎಲ್ಲಪ್ಪ ರೋಡು. ಓಕೆ, ಇಲ್ಲಿದೆ. ಓಕೆ, ಇಲ್ಲೊಂದು ಕವರ್ಡ್ ಪಾರ್ಕಿಂಗ್ ಇದೆ, ಫುಲ್ಲು ಶೇಡ್ಸ್ ಇದೆ. ಐ ಥಿಂಕ್ ದಿಸ್ ದ ರೈಟ್ ಪ್ಲೇಸ್ ಟು ಸ್ಟಾಪ್ ದ ಬೈಕ್. ಬಿಕಾಸ್ ಮೂನ್ ಡ್ರಾಪ್ಸ್ ಅದೆಲ್ಲ ಬೀಳ್ತಾ ಇರೋದ್ರಿಂದ, ಅಂದರೆ ಹಿಮ ಬೀಳ್ತಾ ಇರೋದ್ರಿಂದ ಬೈಕು ಸೇಫಾಗಿರುತ್ತೆ, ಮತ್ತು ಬಿಸಿಲು ಬಂದಾಗ್ಲೂ ಸೇಫಾಗಿರುತ್ತೆ ಅಂದ್ಕೊಳ್ತೀನಿ. ಓಕೆ, ದಿಸ್ ದ ರೈಟ್ ಪ್ಲೇಸ್. ಲೆಟ್ ಮೀ ಪಾರ್ಕ್ ದ ಬೈಕ್ ಹಿಯರ್ ಓನ್ಲಿ. ಸ್ವಲ್ಪ ಕಷ್ಟ ಆಗುತ್ತೆ ರಿವರ್ಸ್ ತಗೊಳ್ಳೋದು, ಟ್ರೈ ಮಾಡ್ತೀನಿ. ಹಬ್ಬ, ತುಂಬ ಭಾರ ಅನಿಸ್ತದೆ ಇವಾಗ. ರಿವರ್ಸ್ ಎಲ್ಲ ಎಳೆಯೋಕ್ಕಾಗಲ್ಲ ಗುರು, ಇದು ತುಂಬ ಹೆವಿ ಇದೆ ಗಾಡಿ. ಓಕೆ, ಹೆಂಗೋ ಮ್ಯಾನೇಜ್ ಮಾಡಿದೆ ಚೂರು ರಿವರ್ಸ್ ತಗೊಂಡು. ಓಕೆ, ಒಂದು ಸ್ವಲ್ಪ ಸ್ಟ್ರೈಟಾಗಿ ಪಾರ್ಕಿಂಗ್ ಮಾಡಿಬಿಡೋಣ ಬೈಕ್ನ, ಬೆಸ್ಟ್. ಓಕೆ, ಲೆಟ್ ಮೀ ಸ್ವಿಚ್ ಆಫ್ ದ ಲೈಟ್ಸ್. ಬೈಕು ಎಲ್ಲನೂ ಆಫ್ ಮಾಡೋಣ, ನೋಡೋಣ ಜಾಗನ. ಆ್ಯಂಡ್ ಸನ್ರೈಸ್ಗೆ ವೆಯ್ಟ್ ಮಾಡೋಣ. ನೌ ದ ಟೈಮ್ ಈಸ್ 5:49. ಗಾಡಿ, ಅಯ್ಯಯ್ಯೋ ಏನಪ್ಪ ಇದು, ಇಷ್ಟೊಂದು ಸ್ಟ್ಯಾಂಡ್ ಬೇರೆ ಕಾಣಿಸ್ತಾ ಇಲ್ಲ ಎಲ್ಲಿದೆ ಅಂತ. ಇಷ್ಟೊಂದು ಡಾರ್ಕ್ ಆಗೋಯ್ತು. ನಥಿಂಗ್ ಟು ವರಿ, ಇನ್ನು 5-10 ಮಿನಿಟ್ಸಲ್ಲಿ ಬೆಳಕಾಗುತ್ತೆ. ಸೊ ಮೇಲೆ ಹೋಗೋಣ. ಓಕೆ, ಬೆಳಕಾಗಿದೆ. ನಾನು ಅಲ್ಲೇ 5-10 ನಿಮಿಷ ವೆಯ್ಟ್ ಮಾಡಿದೆ. ಈಗ ಬನ್ನಿ ಹೋಗೋಣ ಮೇಲಕ್ಕೆ. ಮೇಲೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದ್ಸಲ ನೋಡಿ, ಬೈಕ್ನ ಪಾರ್ಕಿಂಗ್ ಮಾಡಿದ್ದೀನಿ ಹಿಂದ್ಗಡೆ. ಎಲ್ಲಪ್ಪ ಅದು. ಓಕೆ, ಹಿಂದ್ಗಡೆ ಪಾರ್ಕ್ ಮಾಡಿದ್ದೀನಿ ನೋಡಿ, ನೋಡಿದ್ರಲ್ಲ. ಓಕೆ, ಬನ್ನಿ ಮೇಲೆ ಹೋಗಿ ನೋಡೋಣ ಹೇಗಿದೆ ಅಂತ. ಆಲ್ರೆಡಿ ಫುಲ್ಲು ಫಾಗ್ ಶುರು ಆಯಿತು, ಸನ್ರೈಸ್ ಶುರು ಆಗ್ತಾಯಿದೆ. ಮೇಲ್ಗಡೆ ಹೋಗೋಣ ಬನ್ನಿ ಬೇಗ. ಈಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸಿನಿಮ್ಯಾಟಿಕ್ ವ್ಯೂ. ಓಕೆ, ಫೈನಲಿ ವೀಕ್ಷಕರೇ, ಇಲ್ಲಿ ನೋಡಿ, ಮಾವನೂರು ಮಲ್ಲೇಶ್ವರ ಸ್ವಾಮಿ ಗುಡಿ. ಓಕೆ, ಈಗೆಲ್ಲ ಕ್ಲೋಸ್ ಆಗಿದೆ, ಬಟ್ ನೋಡಿ ಇದೆ ದೇವಸ್ಥಾನ. ನೋಡಿದ್ರಲ್ಲ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಜಾಗ ಮಾತ್ರ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ, ತುಂಬ ಇಷ್ಟ ಆಯಿತು ನೋಡಿ. ಗಣಪತಿ ಎಲ್ಲ ಇದೆ ಮೇಲ್ಗಡೆ. ಇಲ್ಲಿ ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸು ದೇವಸ್ಥಾನದ್ದು. ಅಪಾರ್ಟ್ವ ಸುತ್ತ ಫ್ಲಡ್ ಲೈಟ್ಸ್ ಹಾಕಿದ್ದಾರೆ ದೇವಸ್ಥಾನಕ್ಕೆ. ಗುಡ್. ನೋಡಿದ್ರಲ್ಲ, ಇದು ಸನ್ರೈಸ್ ಪಾಯಿಂಟ್, ವ್ಯೂ ಪಾಯಿಂಟ್.
ನೋಡಿ ಅಲ್ಲಿ ದೂರದಲ್ಲಿ ಸನ್ರೈಸ್ ಆಗ್ತಾಯಿದೆ. ಓಕೆ, ಈಗ ಸುತ್ತ ನೋಡಿ ವಿಂಡ್ ಮೇಲೆಲ್ಲ ಕಾಣಿಸ್ತಾ ಇದೆ ಆ ಕಡೆ ಎಲ್ಲ. ಇದು ದೇವಸ್ಥಾನ ನೋಡಿದ್ರಲ್ಲ, ಫುಲ್ ಒಂದು ವೈಡ್ ಶಾಟ್. ಓಕೆ ನೋಡಿ, ಅಲ್ಲಿ ಆಲ್ರೆಡಿ ದೂರದಲ್ಲಿ ಸನ್ರೈಸ್ ಆಗ್ತಾಯಿದೆ. ಬಿಕಾಸ್ ಆಫ್ ಫಾಗ್ ಜಾಸ್ತಿ ಆಗ್ತಾ ಇರೋದ್ರಿಂದ ವಿಸಿಬಿಲಿಟಿ ಜಾಸ್ತಿ ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ಸುತ್ತಮುತ್ತ ಸಾಕಷ್ಟು ನವಿಲುಗಳಿದೆ, ತುಂಬ ಕೂಗ್ತಾ ಇದೆ. ಏನೋ ಒಂಥರ ವಿಚಿತ್ರವಾದ ಸೌಂಡ್ ಬರ್ತಾ ಇದೆ, ಅಂದರೆ ಏನೋ ಗಾಳಿ. ಒಂದು ಗುಡಿ ಸುತ್ತ ಒಂದು ರೌಂಡ್ ಹೋಗಿ ಬಂದ್ಬಿಡೋಣ ಬನ್ನಿ. ಓಕೆ, ಅಲ್ಲೂ ತುಂಬ ಸೌಂಡ್ ಆಗ್ತಿದೆಯಪ್ಪ. ಆ ಸೌಂಡ್ ಹೆಂಗೆ ಬರ್ತಾಯಿದೆ ಅಂದರೆ ಯಾರೋ ನನ್ನ ಹಿಂದೆ ಫಾಲೋ ಮಾಡ್ತಾ ಇರೋ ಥರ ಬರ್ತಾಯಿದೆ ಸೌಂಡು. ಆ ಸೌಂಡ್ ಏನಪ್ಪ ಅದು ಅಂದರೆ ಟರ್ಬೈನ್ದು ಸೌಂಡು. ವಿಂಡ್ ಮಿಲ್ದು ಟರ್ಬೈನ್ ಇದೆಯಲ್ಲ, ಅದರದ್ದು ರೊಟೇಟ್ ಆಗ್ತಾ ಇರೋದು ಸೌಂಡು. ಓಕೆ ನೋಡಿದ್ರಲ್ಲ ವಿಂಡ್ ಮಿಲ್. ಬ್ಯೂಟಿಫುಲ್ ಬ್ಯೂಟಿಫುಲ್. ಫುಲ್ ಒಂದು ಸುತ್ತ ಒಂದು ರೌಂಡ್ ಹೋಗಿ ಬಂದ್ಬೇಡ. ಫುಲ್ಲು ಫಾಗ್ ಅಂತ ವಿಸಿಬಿಲಿಟಿ ಇಲ್ಲ, ಬಟ್ ನೋಡೋಣ ಆ ಕಡೆಯಿಂದ ನೋಡೋಣ. ಓಕೆ, ಓಕೆ ಬನ್ನಿ ವೀಕ್ಷಕರೇ, ಒಂದು ಡ್ರೋನ್ ವ್ಯೂ ನೋಡೋಣ ಹೇಗೆ ಬರುತ್ತೆ ಏನು ಅಂತ. ಆ ವಿಂಡ್ ಮಿಲ್ಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಆ ವಿಂಡ್ ಮಿಲ್ ಹತ್ರ ಎಲ್ಲ ಹೋಗಿ ಸನ್ರೈಸ್ನ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ನೋಡಿ, ನೀವು ಎಂಜಾಯ್ ಮಾಡಿ, ನಾನು ಎಂಜಾಯ್ ಮಾಡ್ತೀನಿ. ಓಕೆ ಓಕೆ, ಎಂಜಾಯ್ ದ ಸಿನಿಮ್ಯಾಟಿಕ್ ವ್ಯೂ. Oh wow, it's truly mesmerizing. Oh, amazing ಆಗಿದೆ ಬ್ರೋ. ಪ್ಲೇಸ್ ಇಸ್ ಆಸಮ್. ಅಮೇಝಿಂಗ್ ಪ್ಲೇಸ್. ವಾಟ್ ಅ ಸನ್ರೈಸ್. ಕಲರ್ ಕಾಂಬಿನೇಷನ್ ನೋಡಿ, ಆರೆಂಜು, ಲೈಟ್ ಆರೆಂಜು, ಬ್ಲೂ, ಡಾರ್ಕ್ ವೈಟ್, ಗ್ರೀನ್ ಆ್ಯಂಡ್ ಫುಲ್ ಆಫ್ ಮಿಸ್ಟ್. ಬ್ಯೂಟಿಫುಲ್. ನಾನು ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಅಮೇಝಿಂಗ್ ವ್ಯೂ, ಚಿಲ್ಡ್ ವೆದರು, ಫುಲ್ಲು ಮಿಸ್ಟು, ಫಾಗು, ಹಿಮ ತುಂಬ ಬೀಳ್ತಾ ಇದೆ. ಆಮೇಲೆ ನಾನು ಕ್ಯಾಪ್ ಹಾಕ್ಕೊಂಡಿದ್ದೀನಿ, ಸೊ ನನಗೇನು ಪ್ರಾಬ್ಲಮ್ ಇಲ್ಲ. ಪ್ಲಸ್ಸು ಇಲ್ಲಿ ಸುತ್ತಮುತ್ತ ಯಾರೂ ಇಲ್ಲದಿರೋದ್ರಿಂದ ಏನು ಡಿಸ್ಟರ್ಬೆನ್ಸ್ ಇಲ್ಲ, ಏನೂ ಇಲ್ಲಪ್ಪ.
Hello viewers, hope you all like the cinematic view. And now the time has come. The drone battery has become very low, ತುಂಬ ಲೋ ಆಗಿದೆ. ಸೊ ಕೆಳಗಡೆ ಇಳಿಸ್ಬಿಡೋಣ. ಓಕೆ, ನೋಡ್ದಲ್ಲ ಸನ್ರೈಸ್ ಕೂಡ ಅಲ್ಲಿ ಕಾಣಿಸ್ತಾ ಇದೆ. ಸೊ ಲೆಟ್ ಮೀ ಲ್ಯಾಂಡ್ ದ ಡ್ರೋನ್. ಸುತ್ತಮುತ್ತ ಎಲ್ಲೆಲ್ಲಿ ನೋಡಿದ್ರು ಹಿಮ ಬೀಳ್ತಾ ಇದೆ, ಫುಲ್ಲು ಮಿಸ್ಟ್. ಬೈಕ್ ಹತ್ರ ಹೋಗೋಣ, ನೋಡೋಣ ಎಲ್ಲ ಇದೆಯಾ ಏನೋ ಕರೆಕ್ಟಾಗಿದೆ. ಪಾರ್ಕಿಂಗಲ್ಲೇ ಯಾರೂ ಇಲ್ಲ. ಎಂಟೈರ್ ಗುಡ್ಡದಲ್ಲಿ ನಾನು ಒಬ್ಬನೇ ಇರೋದು. ಈಗ ಟೈಮು 8:15 ಆಗಿದೆ. ಓಕೆ, ಈಗ ಬೈಕ್ ತೆಗಿಯೋಣ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿ ಕೆಳಗಡೆ ಹೋಗೋಣ. ನೆಕ್ಸ್ಟ್ ಡೆಸ್ಟಿನೇಷನ್ನು ನೆಕ್ಸ್ಟ್ ವಿಡಿಯೋಲ್ಲಿ ನೋಡಿ. ಓಕೆ, ಇನ್ನೂ ವಿಡಿಯೋ ಬರೋದಿದೆ ಬಾಕಿ. ಸೊ ಫುಲ್ ನೋಡಿ ನೆಕ್ಸ್ಟು. ಓಕೆ, ಇಲ್ಲಿಂದ ಮೇನ್ ರೋಡ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಇನ್ನೊಂದು ಡೆಸ್ಟಿನೇಷನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಸ್ಟೇ ಟ್ಯೂನ್, ವೆಯ್ಟ್ ಫಾರ್ ನೆಕ್ಸ್ಟ್ ವಿಡಿಯೋ. ಓಕೆ, ವೆಲ್ ಟಿಲ್ ನೌ ಐ ಫೆಲ್ಟ್ ಗುಡ್ and I'm very happy that I'm in this place and enjoyed, and I've seen this place live. But one thing, being a solo rider coming in such a dark to these places is slightly risky, I felt. But yes, I was slightly prepared for some kind of situation. If at all things goes wrong, I was carrying a pepper spray along with me. All right, thank God, God's grace, everything went well as planned. So I'm safe, I'm heading back home. All right viewers, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಗೆ ಕಾದಿ ನೋಡಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಟಡಾ, ಬಾಯ್.